ಗ್ರಹಗತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಸಾಕಷ್ಟು ಮಾತಾಡಿದಾಗಿದೆ. ದೈವಜ್ಞ ಸೋಮಯಾಜಿಗಳು ಮತ್ತು ಭಾನುಪ್ರಕಾಶ್ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಯಾವ್ಯಾವ ನಕ್ಷತ್ರಗಳಿಗೆ ಯಾವ್ಯಾವ ಕೆಡುಕು, ಯಾವ್ಯಾವ ರಾಶಿಯವರಿಗೆ ಎಂತೆಂಥ ಕೆಡುಕಿದೆ, ಜೊತೆಗೆ ಏನಂದರೆ ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಒಳ್ಳೆಯ ದಿನಗಳು ಕೂಡ ಇದೆ, ಅಂದರೆ ಶುಭ ಫಲಗಳು ಕೂಡ ಇದೆ ಅನ್ನೋದನ್ನು ಒಂದಿಷ್ಟು ಸೂಚ್ಯವಾಗಿ ಹೇಳಿದ್ದಾರೆ ಗುರುಗಳು. ಆದರೆ ನಾವೀಗ ಅದನ್ನು ಚರ್ಚೆ ಮಾಡೋದಿಲ್ಲ, ನಂತರ ನಾವು ಚರ್ಚೆ ಮಾಡ್ತೀವಿ. ಯಾವ್ಯಾವ ನಕ್ಷತ್ರಗಳಿಗೆ ಏನೇನು ಒಳ್ಳೆಯದಾಗುತ್ತೆ, ಏನೇನು ಕೆಟ್ಟದಾಗುತ್ತೆ, ಒಳ್ಳೆಯದಾಗೋರು ಅದನ್ನು ಇನ್ನೂ ಅಭಿವೃದ್ಧಿಪಡಿಸ್ಕೊಳ್ಳೋಕೆ ಏನೇನು ಮಾಡಬೇಕು, ಕೆಟ್ಟದಾಗುವಂಥ ಸೂಚನೆ ಇರುವಂಥವರು ಯಾವ ರೀತಿ ಆ ಅಪಾಯದಿಂದ ಹೊರಗಡೆ ಬರಬೇಕು, ಅಂದರೆ ಅದಕ್ಕೆ ಏನಾದರೂ ಮಾರ್ಗಗಳು ಖಂಡಿತವಾಗಲೂ ಇದೆ. ಇಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಮಾರ್ಗ, ಒಂದು ಪರಿಹಾರ ಇದ್ದೇ ಇರುತ್ತೆ. ಅಂಥ ಪರಿಹಾರ ಏನು, ಅದರ ಪರಿಣಾಮಗಳೇನು, ಅದರ ಬಗ್ಗೆ ನಂತರ ಚರ್ಚೆ ಮಾಡೋಣ. ಬನ್ನಿ, ಈಗ ಗ್ರಹಣದಿಂದ ಆಗುವಂಥ ಪರಿಣಾಮಗಳು, ಅದು ಸಾಮಾಜಿಕ ಪರಿಣಾಮ. ಇದಕ್ಕೆ ಸಂಬಂಧಪಟ್ಟಾಗೆ ಭಾನುಪ್ರಕಾಶ್ ಶರ್ಮಾ ಏನು ಹೇಳ್ತಾರೆ ಕೇಳೋಣ. ಸರ್, ಸಾಮಾಜಿಕವಾಗಿ ಈ ಗ್ರಹಣದ ಪರಿಣಾಮಗಳು ಏನೇನು ಅಂತೀರಿ ತಾವು? ಸಾಮಾಜಿಕವಾಗಿ ಈಗ ನಡೆಯಕ್ಕಂಥ ಗ್ರಹಣದಲ್ಲಿ ಮೊದಲನೇದಾಗಿ ಗ್ರಹಣ ನಡೀತಿರುವ ರಾಶಿಯನ್ನು ನಾವು ನೋಡ್ತೀವಿ. ಅದು ವೃಶ್ಚಿಕ ರಾಶಿಯಾಗುತ್ತೆ, ಕೊನೆಗೆ ಜಲರಾಶಿ ಆಗ್ತದೆ. ಆ ಜಲರಾಶಿಯಲ್ಲಿ ವೃಶ್ಚಿಕ ರಾಶಿಯ ಜೊತೆಗೆ ಅಲ್ಲಿ ರಾಹುಗ್ರಸ್ತವಾಗಿ ಗ್ರಹಣ ಆಗುವುದರಿಂದ ದೇಶದಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಮೂಲೆ ಸಮಸ್ಯೆ ಉಂಟಾಗುತ್ತೆ ಇರತಕ್ಕಂಥದ್ದು ನೋಡ್ಬೋದು ನಾವು. ಅಲ್ಲ, ನಿಮಗೆ ಆರಂಭದಲ್ಲೇ ಸ್ವಲ್ಪ ಕೇಳ್ತಿರ್ಬೇಕಾದ್ರೆ ಸ್ವಲ್ಪ ಆತಂಕ ಅಂತ ಅನಿಸ್ತಾ ಇದೆ. ಅದನ್ನು ನೀವು ನಿವಾರಣೆ ಮಾಡಬೇಕು. ಯಾಕಂದರೆ ಬಹಳಷ್ಟು ಜನ ನೋಡ್ತಾ ಇರ್ತಾರೆ, ಲಕ್ಷಾಂತರ ಜನಗಳು. ಏನು ಅಂದರೆ, ಒಂದು ವೃಶ್ಚಿಕ ರಾಶಿಯ ಹೆಸರನ್ನು ಹೇಳಿದ್ರಿ ತಾವು, ಇನ್ನೊಂದು ಜಲರಾಶಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ದೇವರೇ ಅಂತ ಮಳೆಗಾಲ ಶುರುವಾಗ್ತಾ ಇದೆ. ಕಳೆದ ಬಾರಿ ಏನೇನೋ ಅವಾಂತರಗಳಾಯ್ತು ಅದನ್ನು ನೋಡ್ತೀವಿ. ಅದಾದ ನಂತರ ಸಮುದ್ರ ಉಕ್ಕೇರಿದ್ದು, ಸುನಾಮಿಯಾಗಿ ಜೀವ ತಿಂದಿದ್ದು, ಅದನ್ನೆಲ್ಲದನ್ನು ನಾವು ನೋಡ್ತೀವಿ. ಎಲ್ಲೊಂದು ಕಡೆಗೆ ಇತ್ಲಾಗೆ ನೀರು ನುಗ್ಗಿ ಈ ಕಡೆಗೆ ಚೇಳಿಂದಲೂ ಕುಡಿಸ್ಕೋಬೇಕನ್ನೋ ಅಂತ ಅನಿಸುತ್ತೆ. ಹಾಗೆ ತಗೊಳ್ಳೋದಂತಲ್ಲ, ಇದರಲ್ಲಿ ಏನಾಗ್ತಾರೆ ಅಂದರೆ, ನೀವು ಹೇಳಿದ್ದು ಸ್ವಲ್ಪ ಭಾಗ ಬರುತ್ತೆ. ಆದರೆ ರಾಹು ಈ ಜಲರಾಶಿಯಲ್ಲಿ ಗ್ರಹಣ ಚಂದ್ರನ ಜೊತೆ ಆಗಿರೋದ್ರಿಂದ ಆ ವೃಶ್ಚಿಕ ರಾಶಿಯನ್ನು ದಿಕ್ಕನ್ನು ಯಾವುದು ಅಂತ ಮೊದಲು ಜ್ಯೋತಿಷ್ಶಾಸ್ತ್ರ ನೋಡುತ್ತೆ. ಅದು ನಮ್ಮಲ್ಲಿ ಮೇಷ ಪೂರ್ವ ದಿಕ್ಕಾದರೆ ಹೇಗೆ, ವೃಷಭ ದಕ್ಷಿಣ ದಕ್ಷಿಣ, ಪಶ್ಚಿಮ, ಉತ್ತರ ಅಂತ ಬಂದಾಗ ಇದು ನಮಗೆ ಉತ್ತರ ದಿಕ್ಕಾಗ್ತದೆ. ಉತ್ತರ ದಿಕ್ಕಾದ ತಕ್ಷಣ ನಾವು ರಾಹು ಎಲ್ಲಿಂದ ಬಂದ, ಹಿಂದಿಂದ ಅವನು ಆಂಟಿ ಕ್ಲಾಕ್ ವೈಸ್ ಸುತ್ತಾ ಇದ್ದಾನೆ. ಆದ್ದರಿಂದ ಅವನು ಪೂರ್ವ ಮತ್ತು ಉತ್ತರ ದಿಗ್ಭಾಗದಲ್ಲೂ ಮುಂದೆ ಸಂಚರಿಸುವ ಕಾಲಗಳಲ್ಲೂ ಸಹಿತ ಎರಡೂ ಕಡೆಯಿಂದ ದೇಶಕ್ಕೆ ಅಪಾಯಗಳು ಸಂಭವಿಸುವ ಕಾಲವು ಹೆಚ್ಚಾಗುತ್ತದೆ. ಯಾವ ಥರ ಅಂದರೆ, ಈಗಾಗಲೇ ಅದೆಲ್ಲ ಸ್ವಲ್ಪ ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ಮುಸುಕುತಾರಿಗಳಿಂದ ದೇಶಕ್ಕೆ ಅಪಾಯ, ಜಲಾಂತರ್ಗಾಮಿಗಳಿಂದ ಈಗಾಗಲೇ ನಮಗೆ ಶುರುವಾಗೋಕ್ಕೆ ಮುಂಚೆನೇ ಅದು ಪ್ರಭಾವ ನಮಗೆಲ್ಲ ಗೊತ್ತಾಗ್ತದೆ. ಅಂದರೆ ಉಗ್ರರ ದಾಳಿ. ಹೌದು, ಖಂಡಿತವಾಗಿಯೂ ಸಹಿತ ವೃಶ್ಚಿಕ ರಾಶಿಯಲ್ಲಿ ರಾಹು ನುಗ್ಗಿ ಎದುರುಗಡೆ ಕೇತುನು ಸಹಿತ ಶುಕ್ರನ ಮಲ್ಲಿರಿಂದ ಎದುರುಗಡೆ ವೀಕ್ಷಣೆ ಮಾಡೋದ್ರಿಂದ ಆ ರಾಶಿಯಲ್ಲಿ ಜಲದಿಂದ ದೇಶಕ್ಕೆ ಏನಾದರೂ ಒಂದು ಅಪಾಯಗಳು ಸಂಭವಿಸಬಹುದು ಅಂತ ಅದನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ತೀವಿ. ಅದನ್ನು ತತ್ವಗಳು ಈಗ ಹಿಂದೆ ಮಿಥುನ ರಾಶಿ ಆಕಾಶ ತತ್ವ ಆಯಿತು, ಅಲ್ಲಿ ಗ್ರಹಣ ಆದಾಗ ಆಕಾಶದಲ್ಲಿ ವಿಮಾನಗಳು ಹೋದರ್ಶನೇ ವಿಮಾನದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿರೋದು. ವಾಯುತತ್ವ ಅದು. ಮಿಥುನ ಅಂದರೆ ವಾಯುತತ್ವ, ಅದು ಅಲ್ಲ ಆಯಿತು. ಇಲ್ಲಿ ಏನಾಗ್ತದೆ, ಜಲತತ್ವದಲ್ಲಿ ಆಗ್ತಿರೋದ್ರಿಂದ ಜಲದಲ್ಲಿ ಬರಂತಿರುತ್ತ ಆಗಂತಕರು, ಬೇರೆಯವರು, ಭಯೋತ್ಪಾದಕರು ಎಲ್ಲರೂ ಸಹಿತ ಒಂದು ತೊಂದರೆಗೀಡಾಗಬಹುದು. ಎರಡನೇದಾಗಿ ಚಂದ್ರ ಅಂದರೆ ನಮಗೆ ಅವ್ರು ಹೇಳಿದ್ರು, ಮನಸ್ಸು, ಬೆಳ್ಳಿ, ತಾಯಿ, ವಾಸಸ್ಥಳ, ಮೂಗು, ಗಂಟಲು, ಶ್ವಾಸಕೋಶ, ಜನೇಂದ್ರಿಯ, ಮೂತ್ರಕೋಶ ಇವೆಲ್ಲನೂ ಚಂದ್ರನಿಂದ ನಾವು ಅಳಿತೀವಿ. ಅವನು ಅಲ್ಲಿ ಬಂದೀಗ ಚಂದ್ರನಿಗೆ ಅದು ನೀಚ ರಾಶಿ ಆಗಿಬಿಡ್ತಾನೆ. ಅವನ ಜೊತೆಗೆ ನೀಚ ರಾಶಿಯನ್ನು ಸ್ವಲ್ಪ ಕುಡಿಯೋನು ಹೆಂಡ ಕುಡಿಸ್ತಾ ಕಪ್ಪಿ ಹೇಗಾಗ್ತದೋ, ಇವೆರಡೂ ಅಲ್ಲಿ ಸೇರ್ಕೊಂಡ ತಕ್ಷಣ ಆ ಮನಸ್ಸಿನ ವಿಕಲ್ಪಗಳು ಮನುಷ್ಯನ ಮೇಲೆ, ಎಲ್ಲ ರಾಶಿಗಳ ಮೇಲೆ ಅದು ವೈಬ್ರೇಷನ್ ಮಾಡ್ತಾ ಹೋಗ್ತಾರೆ. ಆದರೆ ಯಾರು ಮಾಡ್ತಾರೆ, ಯಾವ ದಿಕ್ಕಿನಲ್ಲಿ ಯಾವ ರಾಶಿಯಿಂದ ಒಳಗೆ ಕರೆತರೋದು ನಮ್ಮ ದೇಶದ ಮೇಲೆ ಸಂಪತ್ತುಗಳನ್ನು ಲೂಟಿ ಮಾಡುವುದು. ಬೆಳ್ಳಿಯ ಪದಾರ್ಥಗಳು ಯಾರು ಏರುಪೇರು, ಈಗಾಗಲೇ ಬರೋಕ್ಕೆ ಮುಂಚೆನೇ ಬೆಳ್ಳಿ ನೋಡಿದರೆ ಹೋಗುತ್ತೆ, ಅಷ್ಟು ಸಾವಿರಾರು ರೂಪಾಯಿ ಏರ್ಕೊಂಡು ಹೋಗ್ತಾರೆ, ಪರ ಕೆಳಗೆ ಬರ್ತಾ ಇದೆ. ಅದಕ್ಕೊಂದು ಸಮತೋಲನ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ನಾವು. ಮತ್ತು ಮಾತೃಸ್ಥಳ ಭೂಮಿಯ ಮೇಲೆ ನಾವು ಆದಷ್ಟು ಭೂಮಿ ಕಳ್ಕೊಳ್ಳೋಂಥ ಪರಿಸ್ಥಿತಿಗೆ ನಮ್ಗೆ ಅಕ್ಕಪಕ್ಕ ಯುದ್ಧಗಳು ಸ್ಟಾರ್ಟ್ ಆಗ್ತಾರೆ, ಭೂಮಿಗೆ ತೊಂದರೆ. ಮತ್ತು ಎಲ್ಲರೂ ತಾಯಿಯಂದರಿಗೆ ಅನಾರೋಗ್ಯಗಳು ಉಂಟಾಗುವ ಕಾಲ. ಯಾಕೆಂದರೆ ಚಂದ್ರ ಬೇರೆ ಸ್ಥಿತಿ ನಮ್ಗೆ ಅವನೇ ರಾಜ ಆಗಿರೋದು, ಸೋಮವಾರ ಉಗಾದಿ ಬಂದಿದ್ದರಿಂದ. ಇವೆಲ್ಲವನ್ನು ಸಹಿತ ಮತ್ತು ಮಳೆ, ಈಗಾಗಲೇ ಮಳೆಗೇನು ಸಂಪೂರ್ಣವಾಗಿ ಮಳೆಗಾಲ ಪ್ರಾರಂಭವಾಗಿದೆ, ಅದೇನು ತೊಂದರೆ ಇಲ್ಲ. ಆದ್ದರಿಂದ ನೀರಿನ ಮೇಲೆ ನಮ್ಗೆ ಅಪಾಯಗಳು ಹೆಚ್ಚಾಗಿ ಕಾಣಬಹುದು ಅಂತ ಜ್ಯೋತಿಷಾಸ್ತ್ರ. ತಾವು ಹೇಳಿದ್ರಿ ಏನಂತಂದರೆ, ನೀರಿನಿಂದ ಅಪಾಯಗಳಿದೆ, ತಾಯಂದಿರುಗಳಿಗೆ ತೊಂದರೆ ಇದೆ. ತಾಯಂದಿರುಗಳು ಅಂತಂದ್ರೆ ನೀವು ಆರಂಭದಲ್ಲಿ ಹೇಳ್ಬಿಟ್ರಿ ನೀವು ಏನು ಅಂದರೆ, ಈ ಮನೆಯಲ್ಲಿರುವಂಥ ತಾಯಂದಿರಿಂದ ಹಿಡಿದು ಭಾರತಾಂಬೆ ತನಕ. ಹೌದು, ಯಾಕಂದರೆ ಮುಸುಕುಧಾರೆಗಳಿಂದ ಒಂದು ಅಪಾಯ ಅಂತ ಬೇರೆ ಹೇಳಿದ್ರಿ ತಾವು. ಜನನಿ ಜನ್ಮಭೂಮಿಶ್ಚ, ನಮ್ಗೆ ಯಾಕೆ ಅಂತ ಹುಟ್ಟಿದ ಭೂಮಿನೂ ತಾಯಿನೇ ಅಂತ ಕರಿತೀವಿ. ಆದ್ದರಿಂದ ಭೂಮಿಯಲ್ಲೂ ಸಹಿತ ನಾಳೆ ಆ ಕಡೆಯಿಂದ ಚೀನಾದವ್ರು ಅಟ್ಯಾಕ್ ಮಾಡ್ಬೋದು, ಅದಕ್ಕೂ ಸಹಿತ ಅವ್ರಿಗೂ ತೊಂದರೆ ಅಲ್ಲಿಂದ ಸ್ಟಾರ್ಟ್ ಆಗ್ಬೋದು, ನಮ್ದು ಅದು ಅಂತ ಜಗಳಕ್ಕೆ ಬರ್ಬೋದು. ಎಲ್ಲ ಕಾರ್ಕೊಂಬರ್ಕೆ ಸುತ್ತಮುತ್ತ ಎಲ್ಲ ರೆಡಿ ಆಗಿರೋಕ್ಕೆ ಇದೊಂದು ಸುಸಂದರ್ಭ ಅವರಿಗೆಲ್ಲ. ಪಾಕಿಸ್ತಾನ ಅಂತೂ ಈಗ ಸಜ್ಜಾಗ್ತಾ ಇದೆ ಯುದ್ಧಕ್ಕೆ ಅನ್ನೋ ಮಾತು ಕೂಡ ಅದೇ. ರಾಹು ಅವನು ನೋಡ್ತಾ ಕೂತಿದ್ದಲ್ಲ ಎದುರುಗಡೆಯಿಂದ, ತೊಂದರೆ ಇಲ್ಲ, ಬಂದೇ ಬರ್ತಾರೆ ಒಳಗೆ. ಈ ವರ್ಷದಲ್ಲಿ ಒಂದು ಚಿಕ್ಕದಾಗಿ ಆ ಥರ ಸಂಭವಿಸುವ ಯೋಗವು ಹೆಚ್ಚಾಗಿದೆ. ಒಂದು ಪಕ್ಷ ಬಂದರೆ
ಅದು ನಮ್ಮ ದೇಶದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ನಾವು ಸಮರ್ಥವಾಗಿ ಹಿಮ್ಮೆಟ್ಟಿಸ್ತೀವ? ನಮ್ಮ ಭಾರತ ದೇಶದಲ್ಲಿ ಹೇಗೆ ಅಂದರೆ ನಮ್ಮದು ಇದೊಂದು ಸುಸಂಸ್ಕೃತವಾದಂಥ ರಾಜ್ಯ. ಆದ್ದರಿಂದ ನಮ್ಮ ಪರಂಪರೆ ಸನಾತನ ಹಿಂದೂ ಬಹಳ ಕಾಲದಿಂದ ನಾವೆಲ್ಲ ಜಪ ತಪ ಹೋಮ ಯಜ್ಞ ಯಾಗ ಪೂಜೆಗಳನ್ನು ಮಾಡೋದ್ರಿಂದ ಎಷ್ಟೇ ಯಾರೇ ಬಂದು ದಾಳಿ ಮಾಡಿ ನಮ್ಮನ್ನು ದೋಚ್ಕೊಂಡೋದ್ರು ಸಹಿತ ನಮ್ಮಲ್ಲಿ ಮೂಲ ಬೀಜ ಅಲ್ಲಿ ಇದ್ದೇ ಇರುತ್ತೆ, ಅದನ್ನು ಪ್ರಸರಿಸ್ಕೊಂಡು ಬರ್ತಾನೇ ಇರುತ್ತೆ. ಯಾರು ನಮ್ಮ ಮೇಲೆ ಏನು ಮಾಡಲಿಕ್ಕೆ ತೊಂದರೆ ಆಗೋದಿಲ್ಲ. ಗುರುಗಳೇ ತಾವೇನು ಹೇಳ್ತೀರಿ? ಒಂದು ಮಾತು ಹೇಳಿದರು ನಮ್ಮ ಮಿತ್ರರು, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕದಂಶನಂ ತನ್ಮಧ್ಯೆ ಭೂತ ಸಂಚಾರಂ ಯದ್ವಾ ತದ್ವಾ ಭವಿಷ್ಯತಿ. ಅದ್ಭುತವಾದಂಥ ಕಲ್ಪನೆ. ಇಲ್ಲಿ ನೋಡಿ, ವೃಶ್ಚಿಕ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ಚಂದ್ರ ಅಲ್ಲಿ ಮೂಲತಃ ನೀಚ ಮತ್ತು ಜಲರಾಶಿ. ಆದರೂ ಕೂಡ ಅವರ ಒಂದು ಅನಾಲಿಸಿಸ್ ಏನಿದೆ, ಇಲ್ಲಿ ಜಲಾಂತರ್ಗಾಮಿಗಳಿಂದ ತೊಂದರೆ ಮತ್ತು ಮುಸುಕುದಾರಗಳಿಂದ ತೊಂದರೆ. ಪ್ರಾಯಶಃ ಅವರ ಒಂದು ಸಿದ್ಧಾಂತ ಬಹಳಷ್ಟು ಸರಿಯಾಗಿದ್ದರೂ ಕೂಡ ಅದನ್ನು ಪೂರ್ಣ ಒಪ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆ ಶೃಂಗೇರಿ ಜಗನ್ಮಾತೆ ಈ ಬಾಯಲ್ಲಿ ನೋಡಿಸ್ತಾ ಇದ್ದಾಳೆ, ದೊಡ್ಡ ಮಟ್ಟದ ತೊಂದರೆ ರಾಷ್ಟ್ರಕ್ಕೇನೂ ಆಗೋದಿಲ್ಲ. ಓಕೆ, ಖಂಡಿತವಾಗಿ. ಆದರೆ ಈ ಆಕ್ಸಿಡೆಂಟು ಇದು ಇಲ್ಲಿ ಜಲದ ದೋಷ ಎಲ್ಲಿವರೆಗೆ ಬರುತ್ತಪ್ಪ ಅಂತಂದರೆ, ಕೆಲವಷ್ಟು ಭಾಗದಲ್ಲಿ ಅತಿವೃಷ್ಟಿ, ಕೆಲವು ಭಾಗದಲ್ಲಿ ಅನಾವೃಷ್ಟಿ. ನೀವು ಜಲದಿಂದ ಭಯ ಬರುತ್ತೆ ಅಂತಂದರೆ ಇಲ್ಲ, ನಾನು ಹೇಳ್ತಕ್ಕಂಥದ್ದು ಪಾಸಿಟಿವ್ ಥಿಂಕಿಂಗು. ಆಪ ಇದ್ವಾ ಉಭೇಷಜೀರಾಪೋ ಅಮಿ ವಚಾತನೀ ಆಪ ಸರ್ವಸ್ಯ ಭೇಷಜಿ ಅಂತಕ್ಕಂಥ ಉನ್ನತ ಸಂಸ್ಕೃತಿ ನಮ್ಮದು. ಜಲ ಬಹಳ ಪವಿತ್ರವಾದಂಥದ್ದು. ಅದರಿಂದ ದೇಶ ಕೊಚ್ಕೊಂಡು ಹೋಗುವಂಥದ್ದು ಅಥವಾ ಜಲಪ್ರಳಯವಾಗಿ ದೇಶ ಮುಳುಗಿ ಹೋಗ್ತಕ್ಕಂಥದ್ದು ಈ ಗ್ರಹಣದಿಂದ ಕಂಡು ಬರ್ತಾ ಇಲ್ಲ. ಓಕೆ ಓಕೆ ಸೊ ಅಲ್ಪ ಸ್ವಲ್ಪ ಏರುಪೇರುಗಳಾಗುವಂಥದ್ದು ತಕ್ಕಮಟ್ಟಿಗಾಗತ್ತೆ. ಆದರೆ ಇಲ್ಲಿ ಈ ನಾಳೆ ನಡೀತಕ್ಕಂಥ ರಾಹುಗ್ರಸ್ತ ಚಂದ್ರಗ್ರಹಣ ಮಾತ್ರದಿಂದಲೇನೆಯ ದೊಡ್ಡ ಮಟ್ಟದ ಜಲರಾಶಿಯಿಂದಲೋ ಅಥವಾ ಅಂದರೆ ಜಲಪ್ರಳಯದಿಂದಲೋ ಓಕೆ ಓಕೆ ತೊಂದರೆ ಆಗ್ತಕ್ಕಂಥದ್ದು ನನ್ನ ಅಲ್ಪ ತಿಳುವಳಿಕೆಗೆ ಸರಿ ಸರಿ ಒಪ್ತಕ್ಕಂಥ ವಿಚಾರ ಅಲ್ಲ. ಒಂದು. ಎರಡನೇದು, ಎಷ್ಟರ ಮಟ್ಟಿಗೆ ಆಗತ್ತೆ, ಕೆಲವು ಭಾಗದಲ್ಲಿ ಅತಿವೃಷ್ಟಿ ಆಗತ್ತೆ ದೇಶದ ಕೆಲವು ಭಾಗಗಳಲ್ಲಿ, ಇನ್ನು ಕೆಲವು ಭಾಗದಲ್ಲಿ ಅನಾವೃಷ್ಟಿ ಆಗತ್ತೆ. ಅನಾವೃಷ್ಟಿಯು ಕೂಡ ಅಷ್ಟೇ ಕೆಟ್ಟದ್ದು. ಅತಿವೃಷ್ಟಿ ಎಷ್ಟು ತೊಂದರೆ ಮಾಡುತ್ತೋ ಬೆಳೆಗಳ ನಾಶಕ್ಕೆ, ನಿಜ 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 ಜನಗಳ ಜೀವನವನ್ನು ಒಂದಷ್ಟು ಅಸ್ತವ್ಯಸ್ತ ಮಾಡತಕ್ಕಂಥದ್ದಿದೆಯೋ ಅದೇ ಥರನೇ ಸಕಾಲದಲ್ಲಿ ಮಳೆ ಆಗದೆ ಇರತಕ್ಕಂಥದ್ದಕ್ಕೂ ಕೂಡ ಅಷ್ಟೇ ಪ್ರಭಾವ ಬೀರುತ್ತೆ. ಈ ಎರಡು ಸಾಧ್ಯತೆಗಳು ಒಂದಿದೆ. ಎರಡನೇದು, ಈ ಪ್ರಕೃತಃ ಈಗ ಬರತಕ್ಕಂಥ ನಾಳೆ ನಡೀತಕ್ಕಂಥ ಗ್ರಹಣದ ನಂತರ ಇನ್ನು ಡಿಸೆಂಬರ್ನಲ್ಲಿ ಇನ್ನೊಂದು ಗ್ರಹಣ ಆಗುತ್ತೆ. ಆ ಡಿಸೆಂಬರ್ನಲ್ಲಿ ಆಗ್ತಕ್ಕಂಥದ್ದು ಕೂಡ ಚಂದ್ರಗ್ರಹಣವೇ, ಕೇತುಗ್ರಸ್ತ, ವೃಷಭ ರಾಶಿ, ಕೇತುಗ್ರಸ್ತ. ಈ ಎರಡು ಗ್ರಹಣಗಳ ಮಧ್ಯೆ ದೇಶಕ್ಕೆ ಹೇಳಿಕೊಳ್ಳುವಂಥ ದೊಡ್ಡ ಮಟ್ಟದ ಯುದ್ಧವೋ ಅಥವಾ ಒಂದಿಷ್ಟು ಭೂಭಾಗ ಜಲಪ್ರಳಯವಾಗ್ತಕ್ಕಂಥದ್ದು ಅಥವಾ ಈ ಜಲಪ್ರಳಯದಿಂದ ನೂರಾರು ಸಾವಿರಾರು ಜನ ಒಂದು ಪ್ರಾಣಹಾನಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇಲ್ಲ. ಓಕೆ, ಪ್ರಾಯಶಃ ನಮ್ಮ ಹಿರಿಯ ಮಿತ್ರರಾದಂಥ ಶ್ರೀ ಭಾನುಪ್ರಕಾಶ್ ಶರ್ಮರವರು ಕೂಡ ಈ ಒಂದು ವಿಚಾರದ ಬಗ್ಗೆ ಸಹಮತ ವ್ಯಕ್ತಪಡಿಸ್ತಾರೆ ಅಂದ್ಕೊಳ್ತೀನಿ. ಎರಡನೇದು, ನಮಗೆ ಒಂದಿಷ್ಟು ಸಾಮಾಜಿಕ ಜವಾಬ್ದಾರಿ ಅಂತಿದೆ. ಬ್ರಾಹ್ಮಣನಾಗಿ ಇಂಥ ಒಂದು ಮೀಡಿಯಾದಲ್ಲಿ ಕೂತಾಗ ಪ್ರಾಯಶಃ ಸುವರ್ಣ 24/7 ಅಂತಂದರೆ ಏಕಕಾಲದಲ್ಲಿ 1 ಕೋಟಿಗೂ ಹೆಚ್ಚು ಜನ ನೋಡ್ತಕ್ಕಂತಹ ಒಂದು ಜನಪ್ರಿಯ ಚಾನಲ್ ಇದು. ಅಂಥಲ್ಲಿ ಕೂತಾಗ ಒಂದು ಜವಾಬ್ದಾರಿ ಇದೆ. ಭಯವನ್ನು ದೂರ ಮಾಡಿ ಆ ಭಯದಿಂದ ಅವರು ಮುಕ್ತರಾಗಿ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆ 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 ಆ ಭಯವನ್ನು ನಾನು ಯಾತಕ್ಕೆ ಹೈಲೈಟ್ ಮಾಡಲಿ? ಆ ಭಯದಿಂದ ಈಚೆ ಬರೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತೀನಿ. ಅದು ಜನಸೇವೆ. ರಾಜಕೀಯದ ಆಗು ಹೋಗುಗಳು ಅಂದಾಕ್ಷಣ ನಮಗೆ ಜ್ಞಾಪಕ ಆಗೋದು ಸೋಮಯಾಜಿಗಳು ಅಂತ, ಜ್ಞಾಪಕ ಆಗೋದು ಭಾನುಪ್ರಕಾಶ್ ಶರ್ಮಾ ಅಂತ.
ಸೊ ಹೀಗಾಗಿ ರಾಜಕೀಯದ ಪರಿಣಾಮಗಳು ಏನೇ ಅಲ್ಲ, ನೀವು ಯಾತಕ್ಕೆ ರಾಜಕೀಯ ಅನ್ಕೊಳ್ಳಿ ನಮ್ಮ ಜ್ಞಾಪಿಸ್ಕೊಳ್ತೀರಾ? ದುರ್ಜನ ಪ್ರಥಮ ಮುಂದೆ ಅಂತ ಅನ್ನೋ ಸಿದ್ಧಾಂತವೋ ಸಜ್ಜನಂ ತದನಂತರಂ. ಓಕೆ, ಸೊ ಇನ್ನಷ್ಟು ನಾವು ಚರ್ಚೆ ಮಾಡೋಣ. ಕೇವಲ ರಾಜಕೀಯದ ಮಾತ್ರ ಅಲ್ಲ, ಮುಂದಿನ ಭಾಗದಲ್ಲಿ ಇನ್ನೂ ಕೂಡ ಚರ್ಚೆ ಮಾಡೋದಿದೆ. ಇದೆಲ್ಲದರ ಜೊತೆಗೆ ತಾವು ಕೂಡ ಕುತೂಹಲದಿಂದ ಕಾಯ್ತಾ ಇರ್ತೀರಿ. ನಮ್ಮ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮಗಳಾಗ್ಬೋದು, ನಮ್ಮ ನಕ್ಷತ್ರದ ಮೇಲೆ ಯಾವ ರೀತಿ ಪರಿಣಾಮಗಳಾಗ್ಬೋದು, ಖಂಡಿತವಾಗಲೂ ಅದೇ ಇಂಪಾರ್ಟೆಂಟ್ ಭಾಗ. ಅದರ ನಂತರ ನಿಮ್ಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ ವಿರಾಮ.